ಕಲಬುರಗಿಯಲ್ಲಿ ನೇಣು ಬಿಗಿದುಕೊಂಡು ಪಿಎಸ್ಐ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಡಿಸಿಆರ್ಬಿ ವಿಭಾಗದ ಪಿಎಸ್ಐ ಬಸವರಾಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಲಬುರಗಿಯಲ್ಲಿ ನಡೆದಿರುವ ಘಟನೆ ಇದು. ಡಿಸಿಆರ್ಬಿ ವಿಭಾಗದಲ್ಲಿ ಪಿಎಸ್ಐ ಆಗಿ ಬಸವರಾಜ್ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಗಂಗಾನಗರದ ತಮ್ಮ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ವ್ಯಕ್ತವಾಗಿದೆ. ಆರ್ಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ಆತ್ಮಹತ್ಯೆಗೆ ಶರಣಾಗಿರೋದು ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹ ಅಂತೇಳಿ ಹೇಳಲಾಗ್ತಾ ಇದೆ. ಆತ್ಮಹತ್ಯೆಗೆ ಶರಣಾಗಿರುವ ಪಿಎಸ್ಐ ಹೆಸರು ಬಸವರಾಜ್. ಡಿಸಿಆರ್ಬಿ ವಿಭಾಗದಲ್ಲಿ ಪಿಎಸ್ಐ ಆಗಿ ಕರ್ತವ್ಯವನ್ನ ಬಸವರಾಜ್ ನಿರ್ವಹಿಸ್ತಾ ಇದ್ರು. ಕಲಬುರಗಿಯ ಗಂಗಾನಗರದ ತಮ್ಮ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ನೋಡ್ತಾ ಇರಬಹುದು ಅವರ ಫೋಟೋವನ್ನ, ಬಸವರಾಜ್ ಅವರ ಫೋಟೋವನ್ನ. ಇವರಿಗೆ ಕೌಟುಂಬಿಕ ಕಲಹ ಇತ್ತು, ಇದಕ್ಕಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತ ಪ್ರಾಥಮಿಕ ಮಾಹಿತಿ. ಇದರ ಹೊರತಾಗಿ ಬೇರೆ ಏನಾದರೂ ಕಾರಣಗಳು ಇರಬಹುದಾ, ಈ ಕುರಿತಂತೆಯೂ ಕೂಡ ತನಿಖೆ ಆಗಬೇಕಿದೆ. ಒಟ್ಟಿನಲ್ಲಿ ಆರ್ಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮಾಹಿತಿ ಕೊಡ್ತಾರೆ ಕಲಬುರಗಿ ಜಿಲ್ಲೆ ಪ್ರತಿನಿಧಿ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಪಿಎಸ್ಐ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ, ಕೌಟುಂಬಿಕ ಕಲಹ ಎನ್ನುವಂತ ಪ್ರಾಥಮಿಕ ಮಾಹಿತಿ. ಇದರ ಹೊರತಾಗಿ ಬೇರೆನಾದ್ರೂ ಕಾರಣ ಇದೆಯಾ? ಡೆತ್ ನೋಟ್ ಏನಾದ್ರೂ ಸಿಕ್ಕಿದೆಯಾ? ಪ್ರಮುಖವಾಗಿ ಕಲಬುರಗಿ ಡಿಸಿಆರ್ಬಿ ಘಟಕದ ಪಿಎಸ್ಐ ಬಸವರಾಜ್ ಆತ್ಮಹತ್ಯೆ ಘಟನೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಕಾರಣಗಳು ಮುನ್ನೆಲೆಗೆ ಬರ್ತವೆ ಅಂತ ಹೇಳ್ಬೋದು. ಒಂದನೇದಾಗಿ ಕೌಟುಂಬಿಕ ಕಲಹ ಅಂತ ಒಂದು ವರ್ಷ, ಮತ್ತೊಂದು ಕಡೆ ಅವರಿಗೆ ಏನು ಹೊಟ್ಟೆ ನೋವು ಇತ್ತು, ಹೊಟ್ಟೆ ನೋವು ತಾಳಲಾರದೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಒಂದು ಮಾತನ್ನು ಕೂಡ ಅವರ ತಂದೆಯವರು ಕೂಡ ಮಾಧ್ಯಮಗಳಿಂದ ಹೇಳಿದ್ದಾರೆ. ಹೀಗಾಗಿ ಸದ್ಯ ಕಲಬುರಗಿ ಜಿಲ್ಲಾ ಪೊಲೀಸ್ ಘಟಕದ ಡಿಸಿಆರ್ಬಿ ಘಟಕದಲ್ಲಿ ಕಳೆದ ಹಲವು ದಿನಗಳಿಂದ ಏನು ಅವರು ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು, ಉತ್ತಮ ಅಧಿಕಾರಿ ಎಂಬ ಹೆಸರನ್ನು ಕೂಡ ಪಡೆದಿದ್ದರು. ಅವರಿಗೆ ಯಾವುದೇ ರೀತಿಯ ಟಾರ್ಚರ್ ಆಗಲಿ ಅಥವಾ ಮನೆಯಲ್ಲಿನ ಕೌಟುಂಬಿಕ ಕಲವಾಗಲಿ ಮತ್ತೆ ಏನೊಂದು ಇಲಾಖೆಯಲ್ಲಿ ಕೂಡ ಒಂದು ಯಾವುದೇ ರೀತಿಯ ಟಾರ್ಚರ್ ಇದ್ದಿಲ್ಲ. ಇಂತಹ ಮಾತುಗಳನ್ನ ಖುದ್ದು ಅವರ ಕುಟುಂಬಸ್ಥರು ಹೇಳಿದ್ದಾರೆ. ಆದ್ರೂ ಕೂಡ ಅವರು ಕಳೆದ ರಾತ್ರಿ ಏನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಮನೆಯಲ್ಲಿ ಸೀರೆಯಿಂದ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಕೂಡ ಅವರು ಅವರ ಸ್ನೇಹಿತರಿಗೆ ಕರೆ ಮಾಡಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂಬ ವಿಚಾರವನ್ನು ಕೂಡ ಅವರ ಸ್ನೇಹಿತರುಗಳು ಹೇಳಿದರು. ತಕ್ಷಣವೇ ಅವರ ಪೋಷಕರಿಗೆ ಏನೊಂದು ಮೃತ ಪಿಎಸ್ಐ ಅವರ ಸ್ನೇಹಿತರಿದ್ದಾರೆ. ಅವರು ಸ್ನೇಹಿತರ ಬಸವರಾಜ್ ಅವರ ತಂದೆಗೆ ಕರೆ ಮಾಡಿ ಏನೊಂದು ನಿಮ್ಮ ಮಗ ಈ ರೀತಿ ನಮಗೆ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾ ಎಂಬ ಮಾತನ್ನು ಹೇಳಿದರೆ ತಕ್ಷಣ ಒಂದು ಗಮನಿಸಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಕೇವಲ 3-4 ನಿಮಿಷದಲ್ಲಿ ಏನೊಂದು ಅವರ ಪಿಎಸ್ಐ ಕೋಣೆ ಏನಿತ್ತು, ಪಿಎಸ್ಐ ಕೋಣೆ ಅವರು ಒಳಗಡೆ ಡೋರ್ ಓಪನ್ ಮಾಡೋಷ್ಟರಲ್ಲೇ ಅವರು ಮೃತದೇಹವನ್ನ ಕಲಬುರಗಿ ಜಿಲ್ಲಾಸ್ಪತ್ರೆ ಶವಗಾರಕ್ಕೆ ರವಾನಿಸಲಾಗಿದೆ. ಇನ್ನೂ ಕೂಡ ಈ ಬಗ್ಗೆ ಆರ್ಜಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಟಿ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತೆ ಎಸ್ಪಿ ಸೇರಿದಂತೆ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಇದು ಒಂದು ಹೊಟ್ಟೆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರೋ ಮಾತುಗಳು ತಿಳಿದು ಬರ್ತವೆ. ಅದು ಕೂಡ ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ತಿಳಿದು ಬಂದಿದೆ. ಸಂಪತ್ತು. ಥ್ಯಾಂಕ್ ಯು ಅನಿಲ್ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.